ನಮ್ಮ ಜೊತೆ ತಿಪ್ಪೇಸ್ವಾಮಿ ಅವರಿದ್ದಾರೆ. ತಿಪ್ಪೇಸ್ವಾಮಿ ಅವರ ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂದರೆ ಈ ವಿಡಿಯೋ ನೋಡಿದಂತಹ ಸಂದರ್ಭದಲ್ಲಿ ತಮಗೇನು ಅನಿಸ್ತು? ತಾವು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಮಾಜಿ ಸದಸ್ಯರು, ಆದರೆ ತಾವು ನನ್ನ ಒಂದು ನೇರ ಪ್ರಶ್ನೆ ಅಂತಂದ್ರೆ ತಮಗೆ ಸಾಮಾನ್ಯವಾಗಿ ಇಂಥ ಬೇಬಿ ಕೇರ್ ಸೆಂಟರ್ನಲ್ಲಿ ಅಲ್ಲಿನ ಮಹಿಳೆಯರನ್ನ, ಮಕ್ಕಳ ಆರೈಕೆಗೋಸ್ಕರ ಮಹಿಳೆಯರನ್ನ ಸೇರ್ಪಡೆ ಮಾಡಿಕೊಳ್ಳುವಂಥ ವೇಳೆ ಯಾವೆಲ್ಲ ಮಾನದಂಡಗಳನ್ನು ಅನುಸರಿಸಬೇಕಾಗತ್ತೆ, ಅಂಥ ಮಹಿಳೆಯರನ್ನ ತರಬೇತಿಯ ಒಂದು ಅಗತ್ಯತೆ ಇದೆ ಅನ್ನುವಂಥದ್ದನ್ನ ತಾವು ಒಪ್ತೀರಾ? ಹೌದು. ನೀವು ಈಗಾಗಲೇ ಹೇಳಿದಾಗ ಇದನ್ನ ವಿಡಿಯೋಗಳನ್ನ ಏನು ವೈರಲ್ ಆಗಿದೆ, ವಿಡಿಯೋ ನೋಡಿದ್ರೆ ಬಹಳ ಆಘಾತಕಾರಿಯಾಗಿದೆ. ತುಂಬಾ ಅಮಾನವೀಯವಾಗಿ ಮಕ್ಕಳನ್ನ ನಡೆಸ್ಕೊಳ್ಳಲಾಗಿದೆ. ನಾವು ಕೇವಲ ಇದನ್ನ ಒಂದು ಘಟನೆಯಾಗಿ ನಾವು ಸೀಮಿತ ಮಾಡಬಾರ್ದು. ಈಗಾಗಲೇ ನಮ್ಮ ಈ ಹಿಂದಿನ ಪ್ಯಾನಲಿಸ್ಟ್ ಅವರು ಮಾತಾಡಿದಾಗೆ ಕಳೆದ ವಾರ ಒಂದು ಅಂಗನವಾಡಿಯ ಮುಂದೆ ಕೂತಿದ್ದ ಮಗುವನ್ನ ಕಾಲಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಒದ್ದಿದ್ದ ವಿಡಿಯೋ ಮಹಾರಾಷ್ಟ್ರದಿಂದ ಅದು ಬಂದಿತ್ತು. ಅದೃಷ್ಟವಶಾತ್ ಇವತ್ತು ಸಾಮಾಜಿಕ ಜಾಲತಾಣಗಳಿರೋದ್ರಿಂದ ಇಂಥ ಪ್ರಕರಣಗಳು ಬಯಲಿಗೆ ಬರ್ತಾ ಇದೆ. ಇಲ್ಲಾಂದ್ರೆ ಇಂಥ ಎಷ್ಟೋ ಪ್ರಕರಣಗಳು ನಮ್ಮ ವ್ಯವಸ್ಥೆಯಲ್ಲಿ ನಡೀತಾ ಇರೋದು ಅಲ್ಲಗಳೆಯೋ ಆಗಿಲ್ಲ, ಗೊತ್ತೇ ಆಗ್ತಿರ್ಲಿಲ್ಲ. ಹೌದು. ಎರಡನೇ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಿದೆ, ಮಾತಾಡಿ ಸರ್. ಎಸ್. ಹಾಗಾಗಿ ಮಾನದಂಡಗಳ ವಿಷಯಕ್ಕೆ ಬಂದ್ರೆ ಬಹಳ ದೊಡ್ಡ ಲೋಪ ಆಗ್ತಾ ಇರುವಂತದ್ದು ಏನಂದ್ರೆ, ಈಗ ಡೇ ಕೇರ್ ಸೆಂಟರ್ನ ಯಾರು ನಡೆಸಬೇಕು ಮತ್ತು ಯಾವ ಇಲಾಖೆ ಇದಕ್ಕೆ ಅನುಮತಿಯನ್ನ ಕೊಡಬೇಕು ಮತ್ತು ಅನುಮತಿಯನ್ನು ಕೊಡಬೇಕಾದ್ರೆ ಯಾವೆಲ್ಲ ಮಾನದಂಡಗಳನ್ನ ಅನುಸರಿಸಿದ್ದಾರೆ ಅಂತ ಯಾರು ಪರಿಶೀಲನೆ ಮಾಡಬೇಕು ಅನ್ನುವ ವಿಚಾರವಾಗಿ ನಮ್ಮ ದೇಶದಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ಏಕರೂಪ ನಿಯಮಗಳಿಲ್ಲದೆ ಇರೋದೇ ಒಂದು ದೊಡ್ಡ ಸಮಸ್ಯೆ. ಹಾಗಾಗಿ ಸದ್ಯದ ಮಟ್ಟಿಗೆ ನಮ್ಮ ಹತ್ರ ಇರುವಂತ ಈ 0 to 3, 3 to 6 ಅಂತ ನಾವು ನೋಡಿದಾಗ 3 to 6 ನಾವು ಸಹಜವಾಗಿ ಅಂಗನವಾಡಿಗಳಲ್ಲಿ ಮಕ್ಕಳಿರ್ತಾರೆ. ಬಟ್ 0 to 3 ವರೆಗೆ ನಾವು ನೋಡಿದಾಗ ಇವತ್ತಿನ ಬದಲಾದಂತಹ ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿ ಮಕ್ಕಳು ಕುಟುಂಬದ ವಾತಾವರಣದಲ್ಲಿ ಬೆಳಿಬೇಕು. ಆ ವಯಸ್ಸಿನಲ್ಲಿ ಹೊರಗಡೆ ಇರಬಾರ್ದು. ಅವರ ಮನೋ ವಿಕಾಸದಲ್ಲಿ ಕುಟುಂಬದ ಪಾತ್ರ ಬಹಳ ಇಂಪಾರ್ಟೆಂಟ್. ದುರದೃಷ್ಟವಶಾತ್ ಇವತ್ತು ಗಂಡ ಹೆಂಡತಿ ಇಬ್ಬರು ದುಡಿಬೇಕಾದಂತ ಸ್ಥಿತಿಗಳು ಇರೋದ್ರಿಂದ ಈ ತರದ ವ್ಯವಸ್ಥೆಗಳನ್ನ ಅವಲಂಬಿಸಬೇಕಾದಂತ ಅನಿವಾರ್ಯತೆ ಇದೆ. ಮತ್ತೆ ಇದಕ್ಕೆ ಸುಮ್ನೆ ಏನ್ ಕಳಿಸುವಂತದಲ್ಲ, ಸಾವಿರಾರು ರೂಪಾಯಿ, ಕನಿಷ್ಠ ಒಂದು ತಿಂಗಳಿಗೆ 25,000 to 30,000 ರೂಪಾಯಿ ಒಂದು 3 to 4 hours ಎಂಗೇಜ್ ಮಾಡ್ಲಿಕ್ಕೆ ಪೇರೆಂಟ್ಸ್ ಕೊಡ್ತಾರೆ. ಹಾಗಿದ್ದಾಗ ಪೋಷಕರು ಕೇವಲ ನಾವು ಫೀಸ್ ಕೊಟ್ಟಿದೀವಿ ಅನ್ನೋ ಕಾರಣಕ್ಕೆ ಅಷ್ಟೇ ಸುಮ್ಮನಾಗಬಾರ್ದು. ಅದರ್ ದ್ಯಾನ್ ಅಲ್ಲಿರುವ ಸೌಲಭ್ಯಗಳು, ಅಲ್ಲಿರುವ ಮಾನದಂಡಗಳು, ಅಲ್ಲಿರೋ ವ್ಯಕ್ತಿಗಳು, ಅವರು ಯಾವ ರೀತಿಯಾದಂತ ಅಂದ್ರೆ ಮಕ್ಕಳ ಜೊತೆ ಕೆಲಸ ಮಾಡೋದು ಅಷ್ಟು ಸುಲಭದ ಸಂಗತಿ ಅಲ್ಲ. ಸುಮ್ನೆ ಯಾರೋ ಬಂದ್ರು ಮಕ್ಕಳು ನೋಡ್ಕೊಂಡ್ರು ಅಂತ ಅಲ್ಲ. ಅದರಲ್ಲೂ ವಿಶೇಷವಾಗಿ 0 to 3 ವಯಸ್ಸಿನ ಮಕ್ಕಳ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ದುರದೃಷ್ಟವಶಾತ್ ನೋಡಿ, ಬೇರೆ ಎಲ್ಲಾ ಸಂದರ್ಭಗಳಿಗೆ ನಾವು ಒಂದು ಆಸ್ಪತ್ರೆ ಪ್ರಾರಂಭ ಮಾಡ್ಬೇಕು ಅಂದ್ರೆ ಅನುಮತಿ ತಗೋಬೇಕು, ಶಾಲೆ ಪ್ರಾರಂಭ ಮಾಡ್ಬೇಕು ಅಂದ್ರೆ ಅನುಮತಿ ತಗೋಬೇಕು, ಒಂದು ಪೆಟ್ರೋಲ್ ಬಂಕ್ ನಡೆಸ್ಬೇಕು ಅಂದ್ರೆ ಅನುಮತಿ ತಗೋಬೇಕು. ಆದ್ರೆ ನಾವು ಮಕ್ಕಳನ್ನ, ಸಣ್ಣ ವಯಸ್ಸಿನ ಮಕ್ಕಳನ್ನ ನೋಡಿಕೊಳ್ಳುವ ಡೇ ಕೇರ್ ಸೆಂಟರ್ನ ಎಲ್ಲಿ ಅನುಮತಿ ತಗೋಬೇಕು ಅನ್ನುವುದೇ ಒಂದು ದೊಡ್ಡ ವ್ಯವಸ್ಥಾತ್ಮಕವಾದಂತಹ ಲೋಪ ಆಗಿರೋದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಮೊದಲಿಗೆ ನಮ್ಮ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಇದು ಒಂದು ಕೇಸನ್ನಾಗಿ ನೋಡಬಾರ್ದು. ಇದನ್ನ ಒಂದು ವ್ಯವಸ್ಥೆಯ ಲೋಪ ಅಂತ ಒಪ್ಪಿಕೊಂಡು ಇಲಾಖೆಯ ಜವಾಬ್ದಾರಿಯನ್ನ ಸೆಟ್ ಮಾಡೋ ಅಗತ್ಯ ಇದೆ. ಯಾವ ಇಲಾಖೆ ತಗೋಬೇಕು ಇದ್ರ ಜವಾಬ್ದಾರಿ ಮತ್ತು ಯಾರು ಆ ಮಾರ್ಗಸೂಚಿಗಳನ್ನ ಅನುಸರಿಸಬೇಕು. ಇವಾಗ ಸದ್ಯಕ್ಕೆ NCPCR ನಮ್ಮ ನ್ಯಾಷನಲ್ ಕಮಿಷನ್ ಒಂದು ಕ್ರೆಚಸ್ಸಿಗೆ ಸಂಬಂಧಪಟ್ಟಂತ ಗೈಡ್ ಲೈನ್ಸ್ ನ ಬಿಟ್ಟಿದೆ. ಆದ್ರೆ ಡೇ ಕೇರ್ಗೆ ಅದು ಅಪ್ಲೈ ಆಗಲ್ಲ. ಬಟ್ ನಾವು ಅದನ್ನ ಮಾದರಿಯಾಗಿ ಇಟ್ಕೊಂಡು ಕರ್ನಾಟಕದಲ್ಲಿ ಡೇ ಕೇರ್ ಸೆಂಟರ್ ಗಳಿಗೆ ಒಂದು ವಿಸ್ತೃತವಾದಂತಹ ಮಾರ್ಗಸೂಚಿ ಮತ್ತು ಅನುಮತಿ ಪ್ರಾಧಿಕಾರವನ್ನ ಸೆಟ್ ಮಾಡಿದ ಮೇಲೆ ನಾವು ಕೆಲವು ಅಂಶಗಳು ನೋಡ್ಬೇಕಾಗುತ್ತೆ. ಉದಾಹರಣೆಗೆ ಭೌತಿಕ ಪರಿಸ್ಥಿತಿ ಹೇಗಿರ್ಬೇಕು, ವ್ಯವಸ್ಥೆಗಳು. ಈಗ ಉದಾಹರಣೆ ಇದನ್ನೇ ಎಕ್ಸಾಂಪಲ್ ತಕೊಂಡ್ರೆ, ಅಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ ಜಾಗ ಇಲ್ಲದೆ ಇರುವಂತ ಪರಿಸ್ಥಿತಿ, ಬೆಳಕೆ ಇಲ್ಲ ಅಂತ ಹೇಳ್ತಾರೆ. ನನಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ಸೂರ್ಯನ ಬೆಳಕೆ ಬೀಳಲ್ಲ, ಲೈಟ್ ಅಲ್ಲೇ ಇರ್ಬೇಕು ಅನ್ನುವಂಥದ್ದೆಲ್ಲ ಹೇಳ್ತಾ ಇದ್ದಾರೆ. ನೋಡಿ, ಅದೆಲ್ಲ ಮಕ್ಕಳ ನಡವಳಿಕೆ ಮೇಲೆ ಎಂತಹ ದೀರ್ಘಕಾಲಿಕವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ ಅಲ್ವಾ? ಹಾಗಾಗಿ ಒಂದು ಮಾನದಂಡವನ್ನ ಫಿಕ್ಸ್ ಮಾಡ್ಬೇಕಾದಂತ ಅಗತ್ಯ ಇದೆ. ಉದಾಹರಣೆ CC ಕ್ಯಾಮ್ರಾಗಳನ್ನ ಅಳವಡಿಸುವಂಥದ್ದು. ಆ CC ಕ್ಯಾಮ್ರಾ ಪೋಷಕರಿಗೆ ಆಕ್ಸೆಸ್ ಇರುವಂತದ್ದು. ಯಾವುದೇ ಸಂದರ್ಭದಲ್ಲಿ ನನ್ನ ಮಗು ಅಲ್ಲಿ ಏನ್ ಆಗ್ತಾ ಇದೆ ಅಂತ ನೋಡೋದಕ್ಕೆ ಒಂದು ಆಕ್ಸೆಸ್ ಇರುವಂತದ್ದು ಇರ್ಬೋದು. ಮತ್ತು ಅಲ್ಲಿ ನೋಡ್ಕೊಳ್ಳೋವರ ಶಿಕ್ಷಣ ಗುಣಮಟ್ಟ ಮತ್ತು ಅವರ ಹಿನ್ನೆಲೆ ಪೊಲೀಸ್ ವೆರಿಫಿಕೇಶನ್ ಆಗಿದೆಯಾ ನೋಡಿ, ಇದೆಲ್ಲಾ ವಿಚಾರಗಳನ್ನು ಒಳಗೊಂಡಂತ ಒಂದು ವಿಸ್ತೃತವಾದಂತಹ ಮಾರ್ಗಸೂಚಿ ರಚನೆ ಮಾಡಿದ್ರೆ ಮಾತ್ರ ನಾವು ಈ ಸಮಸ್ಯೆಯನ್ನ ರಾಜ್ಯ ಮಟ್ಟದಲ್ಲಿ ಅಡ್ರೆಸ್ ಮಾಡ್ಲಿಕ್ಕಾಗುತ್ತೆ. ಇಲ್ಲಾಂದ್ರೆ ನಮ್ ಕಣ್ಣಿಗೆ ಬಿದ್ದಂತ, ಈಗ ನೋಡಿ, ಇದ್ರ ಮೇಲೆ ಸುಮಾರು 5 ಜನರ ಮೇಲೆ FIR ಆಗಿದೆ. BNS ಅಲ್ಲಿ ಹಾಕಿದ್ದಾರೆ ಮತ್ತು JJ Act Section 75 ಅಲ್ಲಿ ಕೇಸ್ ಮಾಡಿದ್ದಾರೆ. ಐ ಥಿಂಕ್ ನಮ್ಮ JJ Act Section 75
ಮಕ್ಕಳ ಮೇಲಿನ ಕ್ರೌರ್ಯ ಹೇಳುತ್ತೆ. ಮತ್ತು ಜೆ ಆಕ್ಟ್ ಸೆಕ್ಷನ್ 82 ಶಿಸ್ತಿನ ಹೆಸರಿನಲ್ಲಿ ಮಕ್ಕಳನ್ನ ದಂಡಿಸೋದ್ರ ಸಂಬಂಧಪಟ್ಟ ಹಾಗೆ ಮಾತಾಡುತ್ತೆ. ಇದಕ್ಕೆ ತುಂಬಾ ಸರಳವಾದ actually 3 ವರ್ಷ 1 ಲಕ್ಷ ದಂಡ ಇದೆ. ಇದು ಇನ್ನೂ ಸಿವಿಯರ್ ಆದಂತಹ ಇದರಲ್ಲಿ ಪೋಕ್ಸೋ ಕೂಡ ನಾವು ಅವರ ಈಗ ನಮ್ಮ ಬೆಳಗ್ಗೆ ಸಿಕ್ಕ ಮಾಹಿತಿ ಪ್ರಕಾರ ಆ ಮಗುವಿನ ಮರ್ಮಾಂಗನ ಚಿವುಟಿದ್ದಾರೆ ಅನ್ನೋ ಕೂಡ ಒಂದು ಇನ್ಫಾರ್ಮೇಶನ್ ಇದೆ. ಹಾಗಾಗಿ ಆ ಎಲ್ಲವೂ ವಿಷಯಗಳೇನಾದ್ರೂ ಇನ್ನು ಈಗ ಪೊಲೀಸರು ಸದ್ಯದ ಮಟ್ಟಿಗೆ FIR ಮಾಡ್ಕೊಂಡಿದ್ದಾರೆ. ಇದು ವಿಸ್ತೃತವಾದಂತ ತನಿಖೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ತನಿಖೆ ಆದ್ಮೇಲೆ ಹೊಸ ಬೇರೆ ರೀತಿಯಾದಂತ ಪೋಕ್ಸೋ ಸೆಕ್ಷನ್ಸ್ ಗಳನ್ನ ಅಗತ್ಯ ಇದೆ ಅಂತ ಕಂಡು ಬಂದ್ರೆ ಪೊಲೀಸರಿಗೆ ಅವರು ಅದನ್ನು ಕೂಡ ಸೇರಿಸ್ಕೊಳ್ತಾರೆ. ನಾನು ತಮ್ಮ ಮಾಹಿತಿ ಮೂಲಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ವಿನಂತಿಸ್ತೇನೆ. ಇದು ಈ ಕೇಸನ್ನ ಇಲ್ಲಿಗೆ ಬಿಡದೆ ಸುಮೋಟೋ ಕೇಸ್ ಆಯೋಗ ತಗೊಂಡು ಆಯೋಗ ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಬೇಕು, ವಿಚಾರಣೆ ನಡೆಸಬೇಕು. ಹಾಗೂ ಸರ್ಕಾರಕ್ಕೆ ಇದೆಲ್ಲ ವಿಚಾರಣೆಯ ನಂತರ ಸೂಕ್ತ ಶಿಫಾರಸುಗಳನ್ನ ಕೊಡುವ ಮೂಲಕ ರಾಜ್ಯದಲ್ಲಿ ಒಂದು ಬಿಗಿಯಾದಂತಹ ನಿಯಂತ್ರಣವನ್ನ ರೆಗ್ಯುಲೇಷನ್ ಅನ್ನ ಡೇ ಕೇರ್ ಸೆಂಟರ್ಗಳಿಗೆ ನಾವು ತರುವಂತ ಅಗತ್ಯ ತುರ್ತು ಇದೆ ಅಂತ ನನ್ಗನ್ಸುತ್ತೆ.